ರಿಲ್ಯಾಕ್ಸ್ ಆಗಿ ಆರಾಮಾಗಿ ಕೂತ್ಕೊಳ್ಳಿ. ಸಹಜವಾಗಿ ಉಸಿರಾಟ ಮಾಡಿ. ಬೆನ್ನು ನೇರವಾಗಿರಲಿ, ಸಹಜವಾಗಿರಲಿ ಉಸಿರಾಟ. ಉಸಿರಾಟವನ್ನು ಗಮನಿಸಬೇಕು. ಉಸಿರು ಒಳಗೆ ಹೊರಗೆ ಗಮನಿಸ್ತಾ ಕೂತ್ಕೊಳ್ಳಿ. ಇದನ್ನ ಇನ್ನೊಂದು ರೀತಿ ಮಾಡ್ಬೋದು. ಉಸಿರನ್ನು ತಗೊಂಡು ಬಿಡ್ತಾ ಹೋಗ್ರಿ. ಇದನ್ನ ಇನ್ನೊಂದು ರೀತಿ ಸ್ಟ್ರಾ ಬ್ರೀದಿಂಗ್ ಅಂತೀವಿ ನಾವು. ಸ್ಟ್ರಾ ಗೊತ್ತದಲ್ಲ, ನೀವು ಜ್ಯೂಸ್ ಕುಡಿತೀರಲ್ಲ, ಸ್ಟ್ರಾ ಬ್ರೀದಿಂಗ್. ಉಸಿರು ತಗೊಳ್ತೀರಿ ದೀರ್ಘವಾಗಿ. ಸ್ಟ್ರಾ ಹೇಗೆ ಹಿಡಿತಿರಲ್ಲ ಬಾಯೊಳಗೆ, ಆ ರೀತಿ ತುಟಿ ಮಾಡೋದು. ಮತ್ತೆ ನಿಧಾನವಾಗಿ ಉಸಿರನ್ನು ತಗೊಳ್ಳೋದು. ಒಂದು ಲಕ್ಷ ಇಡಬೇಕು. ಏನು, ಬಿಟ್ಟ ನಂತರ ಹೀಗೆ ಒಮ್ಮೆ ಉಸಿರು ತಗೊಳ್ಳೋ ಹಾಗಿಲ್ಲ, ನಿಧಾನವಾಗಿನೇ ಉಸಿರು ತಗೊಳ್ಳೋದು. ಆ ರೀತಿ ಆಗೋವರೆಗೆ ಬಿಡೋದಿಲ್ಲ. ಸೊ ಆಟೋಮೆಟಿಕ್ಲಿ ಉಸಿರು 2 ಪಟ್ಟು ಹೊರಗಡೆ ಹೋಗ್ತದೆ. 2 ಟೈಮ್ಸ್ ತಗೊಂಡ್ಬಿಡ್ತೀರಿ ಆಟೋಮೆಟಿಕ್ಲಿ. ಯಾಕಂದ್ರೆ ಬಿಡುವಂಥದ್ದು ಮೂಗ್ನಿಂದ ಬಿಡುವಾಗ ಕಂಟ್ರೋಲ್ ಮಾಡಬೇಕಾಗ್ತದೆ ಬ್ರೆತ್ತನ್ನು. ಈಗ ಆಟೋಮೆಟಿಕ್ಲಿ ಕಂಟ್ರೋಲ್ ಆಗ್ತದೆ. ಹೌದಾ? ಅರ್ಥ ಆಯ್ತು ರೀ ಎಲ್ಲರಿಗೂ? ಅರ್ಥ ಆಗ್ಯದ? ಇದಕ್ಕೆ ಸ್ಟ್ರಾ ಬ್ರೀದಿಂಗ್. ಉಸಿರನ್ನ ತಗೊಳ್ಳೋದು, ತಗೊಂಡ ನಂತರ ಬಿಡುವಾಗ ಸಾವಕಾಶವಾಗಿ ಬಿಡ್ತಾ ಹೋಗೋದು. ಮಾಡೋಣ. ಕೌಂಟ್ಸ್ ಏನು ನಿಮ್ಗೆ ಆಗೇ ಬಿಡ್ತದೆ, ಡಬಲ್ ಆಗೇ ಬಿಡ್ತದೆ. ನೀವು ನೋಡ್ಕೊಡ್ರಿ, ಸ್ವಲ್ಪ ಇದನ್ನು ಮಾಡ್ರಿ. ಓಕೆ, ಉಸಿರು ತಗೊಳ್ಳೋಣ. ಈಗ ತಗೊಳ್ಳೋಣ. ದೀರ್ಘವಾಗಿ ಉಸಿರು ತಗೊಳ್ಳೋದು. ನೀವು ಎಷ್ಟು ಟೈಮ್ ತೊಗೊಂಡಿರ್ತೀರಿ ಮನಸ್ಸಿನಾಗ ಕೌಂಟ್ ಮಾಡಿರಿ. 2 ಪಟ್ಟು ಉಸಿರನ್ನು ಬಿಡೋದು. 1:2. ನಿಧಾನವಾಗಿ ಈ ಸ್ಟ್ರಾದಷ್ಟೇ ತೂತಿರ್ಬೇಕು ಬಾಯಿಯೊಳಗೆ. ಅಷ್ಟೇ ನಿಧಾನವಾಗಿ ಉಸಿರು ಹೊರಗೆ ಹೋಗ್ಬೇಕು. ಸಾವಕಾಶ ಹೋಗ್ಬೇಕು. ಎಲ್ಲಿವರೆಗೆ ನಿಮಗೆ ಸಾಧ್ಯ ಆಗುವವರೆಗೆ ಬಿಡ್ರಿ. ಮತ್ತೆ ಸಾವಕಾಶವಾಗಿ ಉಸಿರನ್ನು ತಗೊಳ್ಳೋದು. ತೊಂದರೆ ಮಾಡ್ಕೊಳ್ಳೋದಿಲ್ಲ. ನೋಡ್ರಿ, ಉಸಿರನ್ನು ತಗೊಳ್ಳಿ.
ರಿಲ್ಯಾಕ್ಸ್ ಆಗಿ ಉಸಿರಾಟವನ್ನು ಗಮನಿಸಿ. ಹಗುರವಾಗಿ ಉಸಿರಾಟ ಮಾಡ್ತಾ ಇರಿ. ಈಗ ಬಾಕ್ಸ್ ಬ್ರೀದಿಂಗ್ ಮಾಡೋಣ. ಸ್ವಲ್ಪ ಉಸಿರು ತಗೊಳ್ರಿ, ರಿಲ್ಯಾಕ್ಸ್ ಆಗ್ರಿ. ಸಾರಿ ದೀರ್ಘವಾಗಿ ಉಸಿರು ತಗೊಳ್ಬೇಡಿ. ನಾವು ಲಾಂಗ್ ಆ್ಯಂಡ್ ಡೀಪ್ ಬ್ರೆತ್. ದೀರ್ಘ ಆಳ ಉಸಿರು. ನಿಮ್ಮ ಡಯಾಫ್ರಾಮ್ ಅಲ್ಲಿವರೆಗೆ ಟಚ್ ಆಗಬೇಕು. ಡಯಾಫ್ರಾಮ್ವರೆಗೆ 2 ಲಂಗ್ಸ್ಗಳು ತುಂಬಬೇಕು. 2 ಲಂಗ್ಸ್ಗಳು ಖಾಲಿ ಆಗಬೇಕು. ಆರಾಮಾಗಿ ತಗೊಳ್ಳಿ. ಸಹಜವಾಗಿ ಉಸಿರು, ದೀರ್ಘ ಉಸಿರು ತಗೊಳ್ಳಿ, ದೀರ್ಘವಾಗಿ ಬಿಡ್ತಾ ಹೋಗಿ. ಲಾಂಗ್ ಆ್ಯಂಡ್ ಡೀಪ್ ಬ್ರೆತ್. Exhale slowly and relax. ಓಕೆ, ಈಗ ನೋಡಿ ನಿಮ್ಗೆ ಬಾಕ್ಸ್ ಬ್ರೀದಿಂಗ್ ಒಂದು ಹೇಳ್ತೀನಿ. ಬಾಕ್ಸ್ ಬ್ರೀದಿಂಗ್ ಒಂದು ಮಾಡೋಣ.